ಇನ್ನು 100 ಕೋಟಿ ಆಫರ್ ಆರೋಪಕ್ಕೆ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ರವಿ ಗಾಣಿಗ ಆರೋಪಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಮಾಡ್ತಿರುವಂತ ಆರೋಪ ಅಥವಾ ರವಿ ಗಣಿಗ ಏನು ಆರೋಪ ಮಾಡ್ತಿದ್ದಾರೆ, ಸುಮ್ಮನೆ ಮಾಡ್ತಿರುವಂತ ಆರೋಪ, ಇದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂತ ರವಿ ಹೇಳಿದವರನ್ನ ಮಂಪರ ಪರೀಕ್ಷೆಗೆ ಒಳಪಡಿಸಬೇಕು. ಆಫರ್ ಸತ್ಯವಾಗಿದ್ರೆ ಎಲ್ಲವೂ ಆಗ ಹೊರಗೆ ಬರುತ್ತೆ ಅಂತ ಸಿಎಂ ಹೇಳಿಕೆಗೆ ಸೀಮಿತವಾಗದೆ ದೂರು ನೀಡಲಿ. ಅವರು ಬರೀ ಸ್ಟೇಟ್ಮೆಂಟ್ ಕೊಡೋದಲ್ಲ, ಕಂಪ್ಲೇಂಟ್ ಕೊಡಲಿ. ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಿ, ಪುಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಹೇಳಿಕೆಯಲ್ಲಾಗಲಿ ಗಣಿಗ ರವಿ ಅವರ ಹೇಳಿಕೆಯಲ್ಲಾಗಲಿ ಆಧಾರ ಏನು ಅಂತ ಹೇಳಿದ್ರೆ ಆಧಾರ ಯಾವುದೇ ಸ್ಪಷ್ಟವಾಗಿ ಅವರು ಕೊಡ್ತಾ ಇಲ್ಲ. ನಾನು ಆಗ್ರಹಿಸ್ತೇನೆ, ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ ಹೈಕೋರ್ಟು ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಸೋಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಗಣಿಗ ರವಿಯವರನ್ನ ಮತ್ತು ಅವರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ, ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ, ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಸರ್ಕಾರವೇ ಮುಖ್ಯಮಂತ್ರಿಗಳೇ ದೂರು ಕೊಡಬೇಕಿತ್ತು ಇಂಥ ಗಂಭೀರವಾದ ವಿಷಯದಲ್ಲಿ. ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಕೇಳಿ ವಕೀಲರಾಗಿ ಕೆಲಸ ಮಾಡಿದವರು.